ಗೊತ್ತಲ್ಲ, ಹೇಳಿದ್ನ ಮಾಡೋದು, ಮಾಡೋದನ್ನ ಹೇಳೋದು. ಲೇಟ್ ಆಗೈತೆ, ಕಸ ಗುಡಿಸು ಬಂದು. ಏನು ಹೋಗಲ್ಲ? ಏನ್ ನನ್ ಬರಲ್ಲ? ನೀನ್ ಬರ್ದೇನೆ ನಿನ್ ಗಂಡ ಗೊತ್ತಲ್ಲ. ನನಗೆ ಅವೆಲ್ಲ ಗೊತ್ತಿಲ್ಲ. ಕಸ ಮತ್ತೆ ಇನ್ಯಾರು ಬರ್ತಾರೆ? ಇಲ್ಲ, ಕಸ ಗುಡಿಸೇ ಬರ್ಬೇಕು. ನಿನ್ ಗಂಡನ ಭಾವ ಅನ್ಬೇಕಾಗ್ತಲ್ಲ, ಶಿಷ್ಯ ಮಚ್ಚ ಅನ್ಬೇಕ ಹೇಳು. ಅದಿನ್ ಕೈಲಿ ಮರ್ಯಾದೆಯಿಂದ ಕರಿಬೇಕು ಅಂತಂದ್ರೆ ಬಂದ್ ಅಂಗಡಿ ಕಸ ಗುಡಿಸು. ಪಕ್ಕ ಫಿಕ್ಸು, ಏನೋ ಶಿಷ್ಯ ಏನೋ ಮಚ್ಚ ಅಂತೇಳಿ ಫಿಕ್ಸು. ದಿನ ನಾನೇ ಅಂಗಡಿ ಕಸ ಗುಡಿಸಿ ಬೇಜಾರಾಗಿ ನಮ್ಮ ಅಕ್ಕಂಗೆ ಒಂದು ವಾರ ದಸರಾಗೆ ರಜಾ ಕೊಟ್ಟವ್ರೆ ಅಂದ್ಬಿಟ್ಟು ಇವತ್ತು ಅಂಗಡಿ ಕರ್ಕೊಂಡೋಗಿ ಬೆಂಡೆತ್ತನ ಅಂತ ಪ್ಲಾನ್ ಹಾಕಿದ್ದೀನಿ. ಇಲ್ಲಿ ಅಂಗಡಿ ಹತ್ರ ಬಂದು ಶೆಕ್ಟ್ರನ್ನೆಲ್ಲ ಓಪನ್ ಮಾಡಿ ನಮ್ಮ ಅಕ್ಕಂಗೆ ಕಸ ಹೊಡಿ ಅಂತ ಕೊಟ್ರೆ ಹೊಡೆಯಲ್ಲ ಅಂತ ಇದ್ದು. ಗಂಡನ ಮಚ್ಚ ಶಿಷ್ಯ ಅಂತ ಹೇಳಿದ ತಕ್ಷಣ ಗಂಡನ ಮೇಲೆ ಫುಲ್ ಬಂದ್ಬಿಟ್ಟು ಕಸ ಗುಡಿಸ್ತಾವಳೆ. ಹೆಂಗೆ ಗೊತ್ತಲ್ಲ, ಹೇಳಿದ್ನ ಮಾಡೋದು, ಮಾಡೋದನ್ನ ಹೇಳೋದು. 1 ಅವರ್ ಮಾಡ್ತೇನೆ ಕಸ. ಸಂಬಳ ಬೇಕಂದ್ರೆ ಆ ಕಡೆ ಲಾಸ್ಟ್ ಸ್ಕ್ರಾಪ್ ಚೇರ್ಗಳು ಇದು ತಗೊಂಡೋಗಿ ಕೆಳಗಡೆ ಸ್ಕ್ರಾಪ್ ಅನ್ನು ಹಾಕ್ಬಿಟ್ಟು 10 ರೂಪಾಯಿ ಕೊಟ್ಟು ಇಸ್ಕೊಂಡೋಗು. ಆ ಹಣ್ಣಿಗೆ ಹೇಳ್ತೀನಿ 10 ರೂಪಾಯಿ ಜಾಸ್ತಿ ಕೊಡು ಅದನ್ನ. ನಮ್ಮ ಅಕ್ಕ ಕಸ ಹೊಡಿಬೇಕಾದ್ರೆ ನನ್ಗೆ ಏನೇನು ಬೈಕೊಂಡ್ಲ ಗೊತ್ತಿಲ್ಲ. ವಿಡಿಯೋ ಮಾಡೋಣ ಅಂತ ಟ್ರೈಪಾಡ್ ಆಚೆ ತೆಗೆದ್ರೆ ಕಿತ್ತೆ ಹೋಗ್ಬಿಡದ. ಆಮೇಲೆ ಅದನ್ನ ಹಂಗೋ ಹಿಂಗೋ ಮಾಡಿ ರೆಡಿ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡಿದೆ. ಟಿಫನ್ ಎಲ್ಲ ಮಾಡಾದ್ಮೇಲೆ ಆಚೆ ಕಡೆ ಸ್ವಲ್ಪ ಹ್ಯಾಂಗಿಂಗ್ ಸಿಸ್ಟಮ್ ರೆಡಿ ಮಾಡ್ಬೇಕಿತ್ತು ಅಂದ್ಬಿಟ್ಟು ಹೋಗಿ ರೆಡಿ ಮಾಡ್ತಾ ಇದ್ದೆ. ನಮ್ಮ ಅಕ್ಕನ ಬೆಳಿಗ್ಗೆ ಕಾಟ ಕೊಟ್ಟಿದ್ರಿಂದ ಅದು ನಾನು ಸಕ್ಸಸ್ಫುಲ್ ಆಗೋಯ್ತು. ಹಂಗೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿತ್ತು ಅಂದ್ಬಿಟ್ಟು ಕೆಳಗಡೆ ಹೋಗಿ ಒಂದು ಲೆಮನ್ ಜ್ಯೂಸ್ ಕುಡ್ಕೊಂಡು ಮೇಲ್ಗಡೆ ಬಂದು ನೋಡಿದ್ರೆ ನಮ್ಮ ಹೀರೋ ಬಂದು ಕೂತಿದ್ದ. ಯಾಕೋ ಇವತ್ತು ಚಿಕನ್ ದಮ್ ಬಿರಿಯಾನಿ ತಿನ್ಬೇಕು ಅಂತ ಆಸೆ ಆಗ್ಬಿಟ್ಟಿತ್ತು. ಅದಕ್ಕೆ ಝೊಮ್ಯಾಟೊ ಓಪನ್ ಮಾಡಿ ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿ ಬುಕ್ ಮಾಡೋಣ ಅಂತ ತೆಗೆದು ನೋಡಿದ್ರೆ 326 ರೂಪಾಯಿ ತೋರಿಸ್ತಾ ಇತ್ತು. ಅದಕ್ಕೆ ಅಂತ ₹1 ಕೊಟ್ಬಿಟ್ಟು ಗೋಲ್ಡ್ ಮೆಂಬರ್ಶಿಪ್ ಪರ್ಚೇಸ್ ಮಾಡಿ ₹100 ಕೂಪನ್ ಅಪ್ಲೈ ಮಾಡ್ಬಿಟ್ಟು 226 ರೂಪಾಯಿ ತರಿಸ್ಕೊಂಡ್ಬಿಟ್ಟೆ. ಹಿಂಗೆ ನಾವು ಬಿರಿಯಾನಿ ತಿಂದಾದ್ಮೇಲೆ ಅನ್ಸ್ತು, ಬಿರಿಯಾನಿ ತಿಂದಿದ್ ಖುಷಿಗೆನಾ ಈ ಬಿರಿಯಾನಿ ಯಾಕೆ ತಿಂದೆ ಅಂತ. ಆ ತರ ಟೇಸ್ಟ್ ಇತ್ತು ಅದು. ನಾ ಮೀರೋ ವೆಜಿಟೇರಿಯನ್ ಆಗಿದ್ರಿಂದ ಅವ್ನಿಗೊಂದು ಬೂಸ್ಟ್ ಕೊಡಿಸ್ದೆ. ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಬೇಗ ಸೇಲ್ಸ್ ನೆಲ್ಲ ಎಂಟ್ರಿ ಮಾಡ್ಬಿಟ್ಟು ಅಂಗಡಿನ ಕ್ಲೋಸ್ ಮಾಡಿ ಹೊರಟೆ. ಇವತ್ತಿಗಿಷ್ಟೇ, ಸಿಗುವ ನಾಳೆ.